ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟ್ ವಿಡಿಯೋಗೆ ತಮಗೆ ಆತ್ಮೀಯದ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಒಂದು 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತೆ. ಈ ಗೃಹಲಕ್ಷ್ಮಿ ಒಂದು 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ಸ್ಪಷ್ಟನೆ ಏನಂತ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಒಂದು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳುತ್ತಾ, ಈ ಒಂದು ವಿಡಿಯೋಗೆ ನಾನು 100 ಲೈಕ್ಗಳನ್ನು ಕೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಮಾಡಿದ್ರೆ ಆಗುತ್ತೆ. ಈ ಒಂದು ವಿಡಿಯೋಗೆ 100 ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡು ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಗೃಹಲಕ್ಷ್ಮಿ ಒಂದು 11 ಮತ್ತು 11ನೇ ಕಂತಿನ ಹಣ ಈಗಾಗಲೇ ಎಲ್ಲರ ಖಾತೆಗೆ ಬಂದಿದೆ. ಸುಮಾರು ಒಂದು 80,000 ಜನರಿಗೆ ಒಂದು ಹಣನ ಇನ್ನೂ ಕೂಡ ಒಂದು ಕ್ರೆಡಿಟ್ ಆಗಿಲ್ಲ. ಈ ಒಂದು 11ನೇ ಕಂತಿನ ಹಣ ಯಾಕೆ ಕ್ರೆಡಿಟ್ ಆಗಿಲ್ಲ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. 11ನೇ ಕಂತಿನ ಹಣಕ್ಕೆ ಒಂದು ಇನ್ನೂ 80,000 ಜನರಿಗೆ ಒಂದು ಹಣನ ಬರೋದು ಬಾಕಿ ಇದೆ. ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತಂದರೆ, ತಾಂತ್ರಿಕ ಕಾರಣಗಳಿಂದ ಈ ಒಂದು ಹಣನ ಬಂದಿಲ್ಲ. ಆ ಒಂದು ಹಣನ ಇನ್ನೂ ಒಂದು 3 ರಿಂದ 5 ದಿನಗಳ ಒಳಗೆ ಈ ಒಂದು ಹಣನ ಪ್ರತಿಯೊಬ್ಬ ಒಂದು ಫಲಾನುಭವಿಗಳಿಗೆ ಯಾರಿಗೆ ಒಂದು ಹಣನ ಇನ್ನೂ ಕೂಡ ಬಂದಿಲ್ಲ 11ನೇ ಕಂತಿನ ಹಣ, ಅವರಿಗೆ ಒಂದು ಕ್ರೆಡಿಟ್ ಮಾಡ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಸ್ಪಷ್ಟನೆ ಏನಪ್ಪ ಅಂತಂದರೆ, ಈ ಒಂದು 12ನೇ ಕಂತಿನ ಹಣ ಮತ್ತು 13ನೇ ಕಂತಿನ ಹಣ ಯಾವಾಗ ಒಂದು ಬಿಡುಗಡೆ ಮಾಡ್ತಾರೆ ಅಂತ ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಒಂದು 12ನೇ ಕಂತಿನ ಹಣ ಯಾವಾಗ ಒಂದು ಬಿಡುಗಡೆನ ಮಾಡ್ತಾರೆ ಅಂತಂದರೆ, ಇನ್ನು 10 ದಿನಗಳ ಒಳಗೆ ಈ ಒಂದು 12ನೇ ಕಂತಿನ ಹಣದ ಬಿಡುಗಡೆನ ಮಾಡ್ತೇವೆ ಅಂತ ತಿಳಿಸಿರುವಂಥದ್ದು. ಅಂದರೆ ಸ್ನೇಹಿತರೆ, ಈ ಒಂದು ತಿಂಗಳಲ್ಲಿ ಈ ಒಂದು 12ನೇ ಕಂತಿನ ಹಣನ ಬಿಡುಗಡೆ ಮಾಡೋದಿಲ್ಲ. ಮುಂದಿನ ತಿಂಗಳಲ್ಲಿ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ 10 ದಿನಗಳ ಒಳಗಾಗಿ ಈ ಒಂದು 12ನೇ ಕಂತಿನ ಹಣ ಮತ್ತು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಅಲ್ಲಿಂದ 12ನೇ ಕಂತಿನ ಹಣ ಬಿಡುಗಡೆ ಆದ ನಂತರ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಹಂತವಾಗಿ ಒಂದು ಅವರ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗುವಂಥದ್ದು. ಈ ರೀತಿಯಾಗಿ ಒಂದು 12ನೇ ಕಂತಿನ ಹಣ ಬಿಡುಗಡೆನ ಮುಂದಿನ ಒಂದು 10 ದಿನಗಳ ಒಳಗಾಗಿ ಒಂದು ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆ ನೀಡಿದ್ದಾರೆ. ಇಲ್ಲಿ ನೋಡ್ಕೊಳ್ಬೋದು ನೀವು, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. 11ನೇ ಕಂತಿನ ಹಣ 10/8/2024 ದಿನಾಂಕದಂದು ಈ ಒಂದು 11ನೇ ಕಂತಿನ ಹಣ ಕ್ರೆಡಿಟ್ ಆಗಿರುವಂಥದ್ದು. ಇನ್ನೂ ಒಂದು 80,000 ಒಂದು ಫಲಾನುಭವಿಗಳು ಇನ್ನೂ 11ನೇ ಕಂತಿನ ಹಣನ ಪಡೆದೇ ಇರುವಂಥವರು ಒಂದು ಇದ್ದಾರೆ. ಅಂಥವರಿಗೆ ಈ ಒಂದು 11ನೇ ಕಂತಿನ ಹಣ ಇನ್ನೂ ಒಂದು 5 ರಿಂದ 6 ದಿನಗಳ ಒಳಗಾಗಿ ಈ ಒಂದು 11ನೇ ಕಂತಿನ ಹಣವನ್ನು ಸಂಪೂರ್ಣವಾಗಿ ಒಂದು ಕ್ರೆಡಿಟ್ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿರುವಂಥದ್ದು. ಈ ಒಂದು 12ನೇ ಕಂತಿನ ಹಣ ಮುಂದಿನ ಒಂದು 10 ದಿನಗಳ ಆದ ನಂತರ ಒಂದು 10 ದಿನಗಳ ಒಳಗಾಗಿ ಈ ಒಂದು ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಅದಾದ ನಂತರ ಈ ಒಂದು 10 ದಿನಗಳ ಒಳಗೆ ಬಿಡುಗಡೆ ಮಾಡಿದ ನಂತರ ಅಲ್ಲಿಂದ ಸುಮಾರು ಒಂದು 15 ರಿಂದ 20 ದಿನಗಳವರೆಗೆ ಈ ಒಂದು 12ನೇ ಕಂತಿನ ಹಣ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕ್ರೆಡಿಟ್ ಹಾಕಿ ಸಮಯನ ತೆಗೆದುಕೊಳ್ಳುತ್ತೆ. 12ನೇ ಕಂತಿನ ಹಣ ಪ್ರತಿಯೊಬ್ಬರಿಗೂ ಜಮಾ ಆಗಬೇಕಂತಂದರೆ ಸುಮಾರು 15 ರಿಂದ 20 ದಿನಗಳವರೆಗೆ ಸಮಯನ ತೆಗೆದುಕೊಳ್ಳುತ್ತೆ. ಅದರಿಂದಾಗಿ 13ನೇ ಕಂತಿನ ಹಣ ಇನ್ನೂ ಬಿಡುಗಡೆ ಆಗಲಿಕ್ಕೆ ಬಹಳ ಒಂದು ಟೈಮ್ ಹಿಡಿಯುತ್ತೆ. ಈಗಾಗಲೇ ಒಂದು 12ನೇ ಕಂತಿನ ಹಣದ ಬಗ್ಗೆ ಒಂದು 10 ರಿಂದ 12 ದಿನಗಳ ಒಳಗಾಗಿ ಈ ಒಂದು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದ ನಂತರ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು 12ನೇ ಕಂತಿನ ಹಣ ಬರೋದಿಲ್ಲ. ಸೆಪ್ಟೆಂಬರ್ ತಿಂಗಳಲ್ಲೇ ಈ ಒಂದು ಗೃಹಲಕ್ಷ್ಮಿ ಒಂದು 12ನೇ ಕಂತಿನ ಹಣ ಬರುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿನ ಹೊಸ ಅಪ್ಡೇಟ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದರು. ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರೂ ಕೂಡ ಒಂದು 12ನೇ ಕಂತಿನ ಹಣ ಬರೋದಿಲ್ಲ ಅಂತ ತಿಳ್ಕೊಳ್ಬೇಡಿ. ಖಂಡಿತವಾಗಿಯೂ ಮುಂದಿನ ತಿಂಗಳಲ್ಲಿ ಈ ಒಂದು 12ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿರುವಂಥದ್ದು. ಅಲ್ಲಿಂದ ಬಿಡುಗಡೆ ಆದ ನಂತರ ಪ್ರತಿಯೊಬ್ಬರ ಅಕೌಂಟಿಗೆ ಬರೋದಕ್ಕೆ ಸುಮಾರು ಹಂತವಾಗಿ ಒಂದು ನಿಧಾನವಾಗಿ ಈ ಒಂದು ಹಣನ ಕ್ರೆಡಿಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ 15 ರಿಂದ 20 ದಿನಗಳ ಒಳಗಾಗಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಈ ಒಂದು 12ನೇ ಕಂತಿನ ಒಂದು ಹಣನ ಕ್ರೆಡಿಟ್ ಆಗುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ. ಈ ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹಾಗೆ ಇಂಥದೇ ಇನ್ಫಾರ್ಮೇಟಿವ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನೀವು ನೋಡೋದಕ್ಕಾಗಿ ಸೊ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ನಿಮ್ಮ ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭದಿಂದ ಕೊನೆಯವರೆಗೂ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.